ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಎಲ್ಲರೂ ಹೇಗಿದ್ದಾರೆ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಿರುವಂಥ ಇನ್ಫಾರ್ಮೇಷನು ನಿಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇನಪ್ಪ ಅಂತಂದರೆ, ನಿಮಗೆ ಆಲ್ರೆಡಿ ಫಸ್ಟ್ ರೌಂಡ್ ರಿಸಲ್ಟ್ಸ್ ಅಂತೂ ಬಂದಾಗಿದೆ. ಓಕೆನಾ? ನೀವೇನಾದರೂ ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದರೆ, ಚಾಯ್ಸ್ 2 ಮತ್ತು ಚಾಯ್ಸ್ 3 ಕೊಟ್ಬಿಟ್ಟು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ನೀವು ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಅಂತ ಇರುತ್ತೆ. ಓಕೆನಾ? ಸೊ ಅದು ಅರೌಂಡ್ 1,00,000 ಇರುತ್ತೆ. ಸೊ ಅಷ್ಟು ಫೀಯನ್ನು ಪೇ ಮಾಡಿಬಿಟ್ಟು ನೀವು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಬೇಕಾಗಿರುತ್ತೆ. ಬಟ್ ಈ ಒಂದು ಕಾಸ್ಟ್ ಆ್ಯಂಡ್ ಡೆಪಾಸಿಟನ್ನು ಪೇ ಮಾಡಬೇಕು ಅಂತ ಇರೋದು ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ಕಂಪಲ್ಸರಿ ಇರೋದಿಲ್ಲ. ಸೊ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಪೇ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಯಾರೆಲ್ಲ ಪೇ ಮಾಡಬೇಕು ಮತ್ತು ಯಾವಾಗ ಪೇ ಮಾಡಬೇಕು, ಅಕಸ್ಮಾತ್ ನಾವು ಆ ಒಂದು ಕಾಸ್ಟ್ ಆ್ಯಂಡ್ ಡೆಪಾಸಿಟನ್ನು ಪೇ ಮಾಡದೇ ಇದ್ದರೆ ಏನೆಲ್ಲ ಆಗುತ್ತೆ, ಇದನ್ನೆಲ್ಲ ನಾನು ನಿಮಗೆ ಕ್ಲಿಯರಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಓಕೆನಾ? ಸರ್, ಇವಾಗ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ಸ್ ಅಂತೂ ಬಂದಾಗಿದೆ. ಚಾಯ್ಸ್ ಎಂಟ್ರಿ ಪ್ರೊಸೆಸ್ ಕೂಡ ಲಿಂಕನ್ನು ಓಪನ್ ಮಾಡಿದ್ದಾರೆ. ಐ ಥಿಂಕ್ ಇವಾಗಲೂ ಕೂಡ ಓಪನ್ ಇದೆ ಅನ್ಕೊತೀನಿ. ಸೊ ಕರೆಕ್ಟಾಗಿ ಯೋಚನೆ ಮಾಡಿ. ಓಕೆನಾ? ಸೊ ಚಾಯ್ಸ್ 1 ಕೊಟ್ಟರೆ ನೀವೇನಾಗುತ್ತೆ, ನಿಮಗೆ ಸಿಕ್ಕಿರುವಂಥ ಸೀಟು ಸ್ಯಾಟಿಸ್ಫೈ ಆಗಿಬಿಟ್ಟು ನೀವು ಅಡ್ಮಿಷನ್ ಮಾಡಿಸ್ಕೊತೀರ. ಓಕೆನಾ? ಅದರಲ್ಲೇನೂ ಚೇಂಜಸ್ ಇಲ್ಲ. ಇವಾಗ ನೀವು ಚಾಯ್ಸ್ 2 ಕೊಟ್ರಿ ಅಂತಂದರೆ ಅಲ್ಲಿ ಸ್ವಲ್ಪ ಚೇಂಜಸ್ ಇದ್ದಾವೆ. ಸೊ ಅದನ್ನ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಸಪೋಸ್ ನೀವೀಗ ನಿಮ್ಮ ಆಪ್ಷನ್ ಎಂಟ್ರಿ ಲೀಸ್ಟಲ್ಲಿ MBBS ಸೀಟನ್ನು ಇಟ್ಟಿಲ್ಲ. ಓಕೆನಾ? MBBS ಕಾಲೇಜಸ್ನ ಯಾವುದು ಕೂಡ ಮೆನ್ಷನ್ ಮಾಡಿಲ್ಲ. ಹಾಗಿದ್ದಾಗ ನಿಮಗೆ ಈ ಒಂದು ಫಸ್ಟ್ ರೌಂಡಲ್ಲಿ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ಅಂತ ತಿಳ್ಕೊಳ್ಳಿ. ಓಕೆನಾ? ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಸಿಕ್ಕಾದಮೇಲೆ ನೀವು ಚಾಯ್ಸ್ 2ನ ಕೊಟ್ಟಿದ್ದೀರ. ಓಕೆನಾ? ಸೊ ಚಾಯ್ಸ್ 2 ಕೊಟ್ಟಾದಮೇಲೆ ನೀವು ಯಾವುದೇ ರೀತಿಯಾದಂಥ ಫೀ ಪೇಮೆಂಟನ್ನು ಮಾಡೋದಿರೋದಿಲ್ಲ. ನಾನು ಹೇಳ್ತಾ ಇರೋದು ಫಸ್ಟ್ ರೌಂಡ್ ಆದಮೇಲೆ. ಓಕೆನಾ? ಸೊ ಸೆಕೆಂಡ್ ರೌಂಡ್ ಆದಮೇಲೆ ಚೇಂಜಸ್ ಇರುತ್ತೆ. ಸೊ ನಾನು ನಿಮಗೆ ಆವಾಗ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಇವಾಗ ಫಸ್ಟ್ ರೌಂಡ್ ಆದಮೇಲೆ ನಿಮಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ತು. ಸಿಕ್ಕಾದಮೇಲೆ ಚಾಯ್ಸ್ 2ನ ಕೊಟ್ಟಿದ್ದೀರಾ. ಕೊಟ್ಟಾದಮೇಲೆ ನೀವೇನಿಲ್ಲ ಫರ್ದರ್ ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡಬೇಕಾಗುತ್ತೆ. ಯಾವುದೇ ರೀತಿಯಾದಂಥ ಫೀ ಪೇಮೆಂಟನ್ನ ಮಾಡೋದಿರೋದಿಲ್ಲ. ಓಕೆನಾ? ಸೊ ಅಕಸ್ಮಾತ್ ನೀವು ಈಗ ನಿಮ್ಮ ಆಪ್ಷನ್ ಎಂಟ್ರಿ ಲೀಸ್ಟಲ್ಲಿ ಮೆಡಿಕಲ್ ಕಾಲೇಜ್ನೂ ಕೂಡ ಆ್ಯಡ್ ಮಾಡಿದ್ದೀರಾ, ಇಂಜಿನಿಯರಿಂಗ್ ಕಾಲೇಜ್ ಕೂಡ ಆ್ಯಡ್ ಮಾಡಿದ್ದೀರಾ, ಹೀಗೆ ವೆಟರ್ನರಿ ಎಲ್ಲ ಒಂದು ಸುಮಾರಷ್ಟು ಕೋರ್ಸ್ಗಳನ್ನು ಕೂಡ ಆ್ಯಡ್ ಮಾಡಿರ್ತೀರ. ಓಕೆನಾ? ಅಂಥ ಸಂದರ್ಭದಲ್ಲಿ ನಿಮಗೆ ಫಸ್ಟ್ ರೌಂಡಲ್ಲೇ MBBS ಸೀಟ್ ಸಿಕ್ಬಿಡ್ತು. ಓಕೆನಾ? MBBS ಸೀಟ್ ಸಿಕ್ತು. ನೀವು ಈಗ ಚಾಯ್ಸ್ 2ನ ಕೊಟ್ಟಿದ್ದೀರಾ. ಚಾಯ್ಸ್ 2ನ ಕೊಟ್ಬಿಟ್ಟು ನೆಕ್ಸ್ಟು ಅದಕ್ಕಿಂತ ಬೇರೆ ಮೆಡಿಕಲ್ ಕಾಲೇಜ್ ನನಗೆ ಸಿಗ್ಬೋದಾ ಅನ್ನೋದನ್ನು ನೀವು ಟ್ರೈ ಮಾಡಬೇಕಾಗಿರುತ್ತೆ. ಓಕೆನಾ? ಸೊ ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕಾಗಿರುತ್ತೆ, ಆ ಒಂದು ಮೆನ್ಷನ್ ಮಾಡಿರುವಷ್ಟು ಕೋರ್ಸ್ ಫೀಯನ್ನು ಕಟ್ಟಬೇಕಾಗುತ್ತೆ. ಆಯಿತಾ? ಸೊ ಕೋರ್ಸ್ ಫೀಯನ್ನು ನೀವು ಫಸ್ಟ್ ರೌಂಡ್ ಆದಮೇಲೆ ಇವಾಗಲೇ ನೀವು ಕಟ್ಟಬೇಕಾಗುತ್ತೆ. ಕಟ್ಬಿಟ್ಟು ನೀವು ನೆಕ್ಸ್ಟ್ ಅದಕ್ಕಿಂತ ಚೆನ್ನಾಗಿರುವಂಥ ಕಾಲೇಜನ್ನು ಸಿಗ್ಬೋದಾ ನನಗೆ ಅಂತ ನೀವು ಟ್ರೈ ಮಾಡ್ತಾ ಇರ್ತೀರ ಸೆಕೆಂಡ್ ರೌಂಡಲ್ಲಿ. ಓಕೆನಾ? ಸೊ ಅರ್ಥ ಆಯ್ತು ಅಂತ ಅಂದ್ಕೊತೀನಿ. ಇವಾಗ ಇನ್ನೊಂದು ಸಿನಾರಿಯೋ ಏನಂತಂದರೆ, ನೀವು ನಿಮ್ಮ ಆಪ್ಷನ್ ಎಂಟ್ರಿ ಲೀಸ್ಟಲ್ಲಿ ಮೆಡಿಕಲ್ ಕಾಲೇಜ್ನೂ ಕೂಡ ಆ್ಯಡ್ ಮಾಡಿದ್ದೀರಾ. ಸಪೋಸ್ ಈಗ ಮೆಡಿಕಲ್ ಕಾಲೇಜನ್ನು ಫಸ್ಟ್ ಪ್ರಿಯಾರಿಟಿಯಾಗಿ ಕೊಟ್ಟಿದ್ದೀರಾ. ನೆಕ್ಸ್ಟು ಇಂಜಿನಿಯರಿಂಗ್ ಅಂತಲೇ ತಿಳ್ಕೊಳ್ಳಿ. ಇಂಜಿನಿಯರಿಂಗ್ ಕೊಟ್ಟಿರ್ತೀರ. ಓಕೆನಾ? ಸೊ ನಿಮಗೆ ಈ ಒಂದು ಫಸ್ಟ್ ರೌಂಡಲ್ಲಿ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿದೆ. ಬಟ್ ನೀವು ಅಂದ್ಕೊಂಡಿದ್ದೇನು, ನೀವು ಮೆಡಿಕಲ್ ಸೀಟ್ ತೊಗೋಬೇಕು ನಾನು ಅಂತ ಅಂದ್ಕೊಂಡಿರ್ತೀರ. ಬಟ್ ಈ ಒಂದು ಫಸ್ಟ್ ರೌಂಡಲ್ಲಿ ಸಿಕ್ಕಿಲ್ಲ ನಂಗೆ ಮೆಡಿಕಲ್ ಕಾಲೇಜು, ಬಟ್ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಓಕೆನಾ? ಬಟ್ ನಾನು ಸೆಕೆಂಡ್ ರೌಂಡಲ್ಲಿ ನನಗೆ ಮೆಡಿಕಲ್ ಕಾಲೇಜ್ ಸಿಗ್ಬೋದು, ನಾನು ವೆಯ್ಟ್ ಮಾಡ್ತೀನಿ ಅಂತ ಇರ್ತೀರ. ಸೊ ಅದಕ್ಕೋಸ್ಕರ ನೀವು ಚಾಯ್ಸ್ 2ನ ಕೊಟ್ಟಿರ್ತೀರ. ಓಕೆನಾ? ಸೊ ಇಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕಾಗುತ್ತೆ, ಅವರು ಮೆನ್ಷನ್ ಮಾಡಿರುವಂತಹ ಕಾಸ್ಟ್ ಆ್ಯಂಡ್ ಡೆಪಾಸಿಟನ್ನು ಫೀ ಪೇ ಮಾಡಿಬಿಟ್ಟು ನೀವು ನೆಕ್ಸ್ಟ್ ರೌಂಡಲ್ಲಿ ಮೆಡಿಕಲ್ ಕಾಲೇಜ್ ನಂಗೆ ಸಿಗ್ಬೋದಾ ಅನ್ನೋದನ್ನ ನೀವು ವೇಟ್ ಮಾಡಬೇಕಾಗಿರುತ್ತೆ. ಓಕೆನಾ? ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಮೆಡಿಕಲ್ ಕಾಲೇಜ್ ಇಲ್ಲ ಅಂತಂದರೆ ನೀವು ಯಾವುದೇ ರೀತಿಯಾದಂಥ ಕಾಸ್ಟ್ ಆ್ಯಂಡ್ ಡೆಪಾಸಿಟನ್ನು ಫೀ ಪೇಮೆಂಟ್ ಮಾಡೋದಿರೋದಿಲ್ಲ. ಬಟ್ ನಿಮ್ಮ ಏಮ್ ಏನು, ನಾನು ನೆಕ್ಸ್ಟ್ ರೌಂಡಲ್ಲಾದರೂ ನನಗೆ ಮೆಡಿಕಲ್ ಕಾಲೇಜ್ ಸಿಗ್ಬೋದು, ಸೊ ನಾನು ವೇಟ್ ಮಾಡ್ತೀನಿ ಅಂತ ಇರ್ತೀರ. ಈ ಒಂದು ಇಂಜಿನಿಯರಿಂಗ್ ಕಾಲೇಜು ನನಗೆ ಓಕೆ ಇರಲಿ, ಬಟ್ ನಾನು ಮೆಡಿಕಲ್ ಕಾಲೇಜ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಸೊ ನಾನು ಟ್ರೈ ಮಾಡ್ತೀನಿ ಅಂತ ಇರ್ತೀರ. ಸೊ ಅಂಥ ಸಂದರ್ಭದಲ್ಲಿ ನೀವು ಕಾಸ್ಟ್ ಆ್ಯಂಡ್ ಡೆಪಾಸಿಟನ್ನು ಪೇ ಮಾಡಬೇಕಾಗಿರುತ್ತೆ. ಓಕೆನಾ? ಮತ್ತು ನಾ ಆಗಲೇ ಹೇಳಿದ್ನಲ್ವಾ, ಇವಾಗ ನಿಮಗೆ ಫಸ್ಟ್ ರೌಂಡಲ್ಲೇ ನಿಮಗೆ ಮೆಡಿಕಲ್ ಕಾಲೇಜ್ ಸಿಕ್ಕು ನೀವು ಕೋರ್ಸ್ ಫೀಯನ್ನು ಪೇ ಮಾಡಿರ್ತೀರ. ಮತ್ತು ನೀವು ಯಾವುದೇ ರೀತಿಯಾದಂಥ ಕಾಸ್ಟ್ ಆ್ಯಂಡ್ ಡೆಪಾಸಿಟನ್ನು ಎಕ್ಸ್ಟ್ರಾ ಪೇ ಮಾಡೋದಿರೋದಿಲ್ಲ. ಓಕೆನಾ? ಸೊ ನಿಮಗೆ ಇವಾಗ MBBS ಬಿಟ್ಟು ಬೇರೆ ಕೋರ್ಸ್ ಸಿಕ್ಕಿದೆ. ಸೊ ನೆಕ್ಸ್ಟ್ ರೌಂಡು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ MBBS ಸೀಟ್ ಇದ್ದರೆ ಮಾತ್ರ ನೀವು ಕಾಸ್ಟ್ ಆ್ಯಂಡ್ ಡೆಪಾಸಿಟನ್ನು ಫೀ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಓಕೆನಾ? ಸೊ ಅಕಸ್ಮಾತ್ ಇವಾಗ ಇನ್ನೊಂದು ಸಿನಾರಿಯೋ ಏನು ಅಂತಂದರೆ, ನೀವು ಅದೇ ಹೇಳಿದ್ನಲ್ವಾ, ಇಂಜಿನಿಯರಿಂಗ್ ಇದೆ, ಮೆಡಿಕಲ್ಲು ಇದೆ. ಇಂಜಿನಿಯರಿಂಗ್ ಸಿಕ್ಕಿದೆ. ಸೊ ನೆಕ್ಸ್ಟ್ ರೌಂಡಲ್ಲಿ ನಾನು ಮೆಡಿಕಲ್ ಟ್ರೈ ಮಾಡಬೇಕು. ಅಕಸ್ಮಾತ್ ಅವರು ಮೆನ್ಷನ್ ಮಾಡಿರುವಂಥ ಕಾಸ್ಟ್ ಆ್ಯಂಡ್ ಡೆಪಾಸಿಟನ್ನು ನಾನು ಪೇ ಮಾಡದೇ ಇದ್ದರೆ ಏನಾಗುತ್ತೆ ಅಂತ ನೀವು ಕೇಳ್ಬೋದು. ಓಕೆನಾ? ಸೊ ಡೈರೆಕ್ಟರ್ ಆದಂಥ ಪ್ರಸನ್ನ ಸರ್ ಅವರು ಹೇಳಿರೋ ಹಾಗೆ, ಅಕಸ್ಮಾತ್ ನೀವು ಆ ಒಂದು ಮೆನ್ಷನ್ ಮಾಡಿರುವಂಥ ಕಾಸ್ಟ್ ಆ್ಯಂಡ್ ಡೆಪಾಸಿಟನ್ನು ನೀವು ಪೇ ಮಾಡದೇ ಇದ್ದರೆ, ನಿಮ್ಮ ಆಪ್ಷನ್ ಎಂಟ್ರಿ ಲೀಸ್ಟಲ್ಲಿರುವಂಥ ಮೆಡಿಕಲ್ ಕಾಲೇಜ್ ಏನಿರುತ್ತಲ್ವ, ಸೊ ಆ ಎಲ್ಲ ಕಾಲೇಜ್ಗಳನ್ನು ಕಂಪ್ಲೀಟಾಗಿ ಡಿಲೀಟ್ ಮಾಡಿಸಿರ್ತೀವಿ ನಾವು ಅಂತ ಹೇಳಿದ್ದಾರೆ. ಓಕೆನಾ? ಸೊ ನೀವು ಆವಾಗ ಮೆಡಿಕಲ್ ಕಾಲೇಜ್ಗೆ ನೀವು ಪಾರ್ಟಿಸಿಪೇಟ್ ಮಾಡೋ ಯಾವುದೇ ರೀತಿಯಾದಂಥ ಚಾನ್ಸಸ್ ಇರೋದಿಲ್ಲ.
ಯಾಕಂದರೆ ಕಂಪ್ಲೀಟಾಗಿ ಎಲ್ಲ ಡಿಲೀಟ್ ಮಾಡಿರ್ತಾರೆ ಅವರು. ಸೊ ಆ ರೀತಿ ಆಗೋದು ಬೇಡ. ನಿಮಗೇನಾದರೂ ನೀವು ಮೆಡಿಕಲ್ ಕಾಲೇಜ್ ನಾವು ಸೇರ್ಕೋಬೇಕು ಅಂತ ಇದ್ದರೆ ಮೆನ್ಷನ್ ಮಾಡಿರುವಂತಹ ಕಾಸ್ಟ್ ಆ್ಯಂಡ್ ಡೆಪಾಸಿಟನ್ನು ಪೇ ಮಾಡಲೇಬೇಕಾಗಿರುತ್ತೆ. ಸೊ ಐ ಥಿಂಕ್ ಯಾರೆಲ್ಲ ಕೋರ್ಸ್ ಫೀನ ಇವಾಗಲೇ ಪೇ ಮಾಡಬೇಕು ಮತ್ತು ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಅಂದರೆ ಏನು, ಯಾರೆಲ್ಲ ಪೇ ಮಾಡಬೇಕು, ಸೊ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕರೆಕ್ಟಾಗಿ ತಿಳಿತು ಅಂತ ಅಂದ್ಕೊಂಡಿನಿ. ಸೊ ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂತಂದರೆ ಇವಾಗಲೇ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ಫುಲ್ ಆಗೇ ಆಗಿರುತ್ತೆ. ಸೊ ಅವರಿಗೂ ಕೂಡ ಶೇರ್ ಮಾಡಿ. ಸೊ ಹಾಗೆ ನಾನು ಎಕ್ಸ್ಪ್ಲೇನ್ ಮಾಡಿರುವಂತಹ ಈ ಇನ್ಫಾರ್ಮೇಷನ್ ನಿಮಗೆ ಕರೆಕ್ಟಾಗಿ ಅರ್ಥ ಆಯಿತಾ ಅನ್ನೋದು ನನಗೆ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ಸೊ ಗೈಸ್, ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಇನ್ನೊಂದು ಇಂಪಾರ್ಟೆಂಟ್ ಆದ ವಿಡಿಯೋ ಜೊತೆ ನಿಮ್ಮ ಮುಂದೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.